ಕರ್ತನಲ್ಲಿ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಪೂರ್ವಕವಾಗಿ ಈ ಸಂದೇಶಕ್ಕೋಸ್ಕರವಾಗಿ ಸ್ವಾಗತಿಸ್ತೇನೆ. ಹಾಗಾದರೆ ಬನ್ನಿ, ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ತಂದೆಯಾದ ದೇವರೇ, ಈ ದಿನದಲ್ಲಿ ಸಮಯದಲ್ಲಿ ಸ್ವಾಮಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ಆತ್ಮೀಯ ದೇವಜನರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೇ, ಈ ದಿನದಲ್ಲಿ ಅವರು ತಮ್ಮ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿನ್ನ ಪರಿಶುದ್ಧಾತ್ಮನ ಸಹಾಯ ಅವರ ಸಂಗಡ ಇರಲಿ. ವಿಶೇಷವಾಗಿ ಮಕ್ಕಳು ಈ ದಿನದಲ್ಲಿ ಪರೀಕ್ಷೆಗೆ ಸಿದ್ಧರಾಗಿರುವುದಾದರೆ ನಿನ್ನ ಕೃಪಾ ಕಟಾಕ್ಷದಿಂದ ಮಕ್ಕಳಿಗೆ ಜ್ಞಾನ ತಿಳುವಳಿಕೆಯನ್ನು ಕೊಡು. ಒಂದು ವೇಳೆ ಅನಾರೋಗ್ಯದ ಸಮಸ್ಯೆಗಳಿರುವುದಾದರೆ ಈ ವಾಕ್ಯದ ಮೂಲಕವಾಗಿ ಅವರಿಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ಕ್ರಿಸ್ತನಲ್ಲಿ ನವೀಕರಣ ಹೊಂದುವಂಥದ್ದು, ಕ್ರಿಸ್ತನಲ್ಲಿ ಪುನರುಜ್ಜೀವನ, ಒಂದು ಹೊಸತನ, ಒಂದು ಹೊಸ ಜೀವಿತವನ್ನು ಇವತ್ತು ನಾವು ಬಯಸಬೇಕಾಗಿದೆ. ಈ ದಿನದ ಪ್ರಾಮುಖ್ಯತೆಯ ದೈವಿಕ ವಾಕ್ಯದ ಸಂದೇಶವನ್ನು ನಾವು ನೋಡುವಾಗ ಕಷ್ಟ ಸಂಕಟಗಳಲ್ಲಿ ಸಂತೋಷವನ್ನು ಪೋಷಿಸುವುದು ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಟಗಳು, ವೇದನೆಗಳು ಬರುವಾಗ ನಾವು ಹೇಗೆ ಜೀವಿಸಬೇಕಾಗಿದೆ, ಹೇಗೆ ಕ್ರಿಸ್ತನಲ್ಲಿ ನಾವು ಪುನರುಜ್ಜೀವನ ನವೀಕರಣ ಹೊಂದಬೇಕಾಗಿದೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ಮತ್ತು 3ನೇ ವಚನ ನಾವು ಓದುವಾಗ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಗಮನಿಸುವಂಥ ಸಮಯದಲ್ಲಿ ಈ ಲೋಕದಲ್ಲಿ ನಾವು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ನಾನಾ ವಿಧವಾದ ಕಷ್ಟಗಳು, ತೊಂದರೆಗಳು ಬರುವಂಥ ಸಮಯದಲ್ಲಿ ನಾವು ಧೃತಿಗೆಡಲಿಕ್ಕೆ ಹೋಗಬಾರದು. ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯವು ನಮ್ಮನ್ನು ಸಮೃದ್ಧಿಯಾದ ಜೀವನದಲ್ಲಿ ನಡೆಸುವಂಥದ್ದಾಗಿದೆ. ಎಷ್ಟೋ ಸಾರಿ ನಾವು ಕಷ್ಟ ಬಂದಾಗ, ನೋವುಗಳು ಬಂದಾಗ ದೇವರನ್ನು ಮರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಆತನು 1ನೇ ವಚನದಲ್ಲಿ ಹೇಳುವಂಥದ್ದು, ಇಸ್ರಾಯೇಲಿನ 12 ಕುಲದ ಎಲ್ಲ ಸಮೂಹದವರಿಗೆ ನಾನು ಬರೆಯುವುದೇನೆಂದರೆ, ನಿಮ್ಮಲ್ಲಿ ಕಷ್ಟಗಳು, ನೋವುಗಳು ಬಂದಂಥ ಸಮಯದಲ್ಲಿ ನೀವು ಯಾವಾಗಲೂ ಕೂಡ ದೇವರೊಂದಿಗೆ ನೀವು ನಮ್ರತೆಯಿಂದ ನೀವು ಜೀವಿಸುವಂಥವರಾಗಿರಬೇಕು. ಏನೇ ಕಷ್ಟಗಳು ಬಂದಾಗ ಅದನ್ನು ಆನಂದಕರವಾದದೆಂಬುದಾಗಿ ನೀವು ಎಣಿಸ್ಕೊಳ್ಬೇಕು. ಎಷ್ಟೋ ಸಾರಿ ಕಷ್ಟ ಬಂದಾಗ ನಾವು ಅಯ್ಯೋ ನನಗೆ ಯಾಕೆ ಈ ಕಷ್ಟ ಬಂದಿದೆ ಎಂಬುದಾಗಿ ನಾವು ನಿರಾಶೆ ಉಳ್ಳವರಾಗಿ ನಾವು ದೇವರಲ್ಲಿ ಪ್ರಶ್ನೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಯಾಕೋಬನು ಸ್ಪಷ್ಟವಾಗಿ ಹೇಳುವಂಥದ್ದು, ಏನೇ ಕಷ್ಟ ಬರಲಿ, ಏನೇ ಒಂದು ವೇದನೆಗಳು ಬಂದಾಗ ಅದನ್ನು ಆನಂದಕರವಾದದೆಂಬುದಾಗಿ ನೀವು ತಿಳಿದುಕೊಳ್ಳಿರಿ. ಓ ಕಷ್ಟನಾ, ಇಷ್ಟೇನಾ, ಬರಲಿ ಬಿಡು. ದೇವರು ಸೃಷ್ಟಿ ಮಾಡಿದಂಥ ಈ ಒಂದು ಶರೀರಕ್ಕೆ ಯಾವ ಕಷ್ಟ ಬಂದ್ರೂ ಕೂಡ ದೇವರು ನಮ್ಮ ಎಲ್ಲ ಕಷ್ಟಗಳನ್ನು ಹೊರುವಾತನಾಗಿದ್ದಾನೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಾಗ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತಾ ಇದ್ದೇನೆ. ಕೇವಲ ಒಂದು ಜನಾಂಗವನ್ನು ಸೀಮಿತವಾಗಿ ದೇವರು ಕರೆಯುತ್ತಾ ಇಲ್ಲ. ಇಲ್ಲಿ ದೇವರ ಮಕ್ಕಳಾದಂಥ ಪ್ರತಿಯೊಬ್ಬರನ್ನ ಕರೆಯುವಾತನಾಗಿದ್ದಾನೆ. ಪ್ರಿಯ ದೇವ ಜನರೇ,
ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮಲ್ಲಿ ಕಷ್ಟಗಳು, ವೇದನೆಗಳು ಏನೇ ಇದ್ದರೂ ಕೂಡ, ಸ್ವಾಮಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಇವತ್ತು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಕಷ್ಟವನ್ನು ಮನುಷ್ಯನ ಬಳಿಗೆ ತೆಗೆದುಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಪ್ರಿಯರೇ. 118ನೇ ಕೀರ್ತನೆ 9ನೇ ವಚನದಲ್ಲಿ, ಪ್ರಭುಗಳ ಮೇಲೆ ಭರವಸೆಯನ್ನು ಇಡಬೇಡಿರಿ, ಅವರು ಏನು ಮಾಡಲು ಶಕ್ತರಲ್ಲ ಎಂಬುದಾಗಿ ನೋಡುತ್ತೇವೆ. ಇವತ್ತು ನಾವು ಪ್ರಭುಗಳ ಮೇಲೆ ಭರವಸೆಯನ್ನು ಇಡಲಿಕ್ಕೆ ಹೋಗಬಾರದು ಪ್ರಿಯರೇ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ತಿಳಿಸಿದ ಹಾಗೆ ಕೊನೆಯ ಭಾಗದಲ್ಲಿ ಆತನು ಹೇಳುವಂಥದ್ದು, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ ಎಂಬುದಾಗಿ ನೋಡುತ್ತೇವೆ. ಏನೇ ಕಷ್ಟ ಬಂದರೂ ಕೂಡ ಅದನ್ನು ಆನಂದಕರವಾದದ್ದು ಎಂಬುದಾಗಿ ನೀವು ತಿಳಿದುಕೊಂಡು ಕ್ರಿಸ್ತನೊಂದಿಗೆ ನಿಮ್ಮ ಹೆಜ್ಜೆಯನ್ನು ಹಾಕಿಕೊಂಡು ಹೋದಾಗ ಮಾತ್ರ ನೀವು ಕ್ರಿಸ್ತನಲ್ಲಿ ನವೀಕರಣ ಹೊಂದುವುದಕ್ಕೂ, ಕ್ರಿಸ್ತನಲ್ಲಿ ಪುನರುಜ್ಜೀವನ ಹೊಂದುವುದಕ್ಕೂ, ನಂಬಿಕೆಯಲ್ಲಿ ಬೆಳೆಯುವುದಕ್ಕೂ ಸಾಧ್ಯ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ನನ್ನ ಆತ್ಮೀಯ ದೇವಜನರೇ, ಮೊದಲನೇದಾಗಿ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಕಷ್ಟ ಬಂದಾಗ ದೇವರನ್ನು ಬಿಟ್ಟು ನಮ್ಮದೇ ಆದಂಥ ಆಲೋಚನೆಗಳಲ್ಲಿ ನಾವು ಜೀವಿಸುವಾಗ ಕಷ್ಟದ ಹಾಗೆ ಉಳಿದುಕೊಳ್ಳುತ್ತೆ ಪ್ರಿಯರೇ. ಒಂದು ವೇಳೆ ನಾವು ಹಾಕಿಕೊಂಡಂಥ ಬಟ್ಟೆಯ ಮೇಲೆ ಒಂದು ಕಲೆ ಬಿದ್ದಂಥ ಸಮಯದಲ್ಲಿ ನಾವು ಅದನ್ನು ತೆಗೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆ ಕಲೆ ಹಾಗೆ ಉಳಿದುಕೊಂಡರೆ ಒಂದು ವೇಳೆ ಅದು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡುವಂಥದ್ದಾಗಿದೆ, ನಮ್ಮಲ್ಲಿರುವಂಥ ಭಾವನೆಗಳನ್ನು ಹಾಳು ಮಾಡುವಂಥದ್ದಾಗಿದೆ. ಅದೇ ಥರ ಕಷ್ಟಗಳನ್ನು ನಾವು ಹಾಗೇ ಇಟ್ಟುಕೊಳ್ಳುವುದರಿಂದ ನಾವು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಕ್ರಿಸ್ತನಲ್ಲಿ ನಾವು ನವೀಕರಣ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನಲ್ಲಿ ನಾವು ಪುನರುಜ್ಜೀವನ ಹೊಂದುವುದಕ್ಕೆ, ನಂಬಿಕೆಯಲ್ಲಿ ಬೆಳೆಯುವುದಕ್ಕೂ, ಪರಿಪೂರ್ಣತೆಯಲ್ಲಿ ಸಂಪೂರ್ಣವಾಗಿ ಜೀವಿಸುವುದಕ್ಕೂ ಸಾಧ್ಯವಿಲ್ಲ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಇವತ್ತು ನಾವು ದೇವರ ವಾಕ್ಯದಲ್ಲಿ ಬೆಳೆಯುವಂಥ ಸಮಯದಲ್ಲಿ ಆ ಕಷ್ಟಗಳು ಬಂದಾಗ ನಾವು ಆಸಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ ನಾವು 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಪೇತ್ರನು ಸೆರೆಮನೆಯಲ್ಲಿ ಇದ್ದಂಥ ಸಮಯದಲ್ಲಿ ಸಭೆಯವರು ಅವನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು ಪ್ರಿಯರೇ. ಪೌಲನು ಒಂದು ಕಷ್ಟಕರವಾದಂಥ ಆ ಸೆರೆಮನೆಯಲ್ಲಿ ಬಿದ್ದಂಥ ಸಮಯದಲ್ಲಿ ಸಭೆಯವರು ಕುಳಿತುಕೊಂಡು ಹರಟೆಯನ್ನು ಮಾತಾಡ್ತಾ ಇರಲಿಲ್ಲ ಪ್ರಿಯರೇ. ಕಾಲವನ್ನು ಸುಮ್ಮನೆ ಕಳೀತಾ ಇರಲಿಲ್ಲ. ಅಯ್ಯೋ, ಪೇತ್ರನು ಸೆರೆಮನೆಯಲ್ಲಿ ಇದ್ದಾನಲ್ಲ, ಅವನನ್ನು ಬಿಡಿಸುವುದಕ್ಕೆ ಯಾವುದಾದರೂ ಒಂದು ಆಗಿನ ಕಾಲದ ಒಂದು ಅಧಿಕಾರಿಯ ಒಂದು ಒಲವನ್ನು ತೆಗೆದುಕೊಂಡು ಬರೋಣ, ಇನ್ಫ್ಲುಯೆನ್ಸ್ ಎಂಬುದಾಗಿ ಹೇಳ್ತಾರಲ್ಲ, ಆ ಅಧಿಕಾರಿಯಿಂದ ಯಾವುದಾದ್ರು ಪತ್ರ ತಗೊಂಡು ಬರೋಣ. ನೋಡಿ, ಈಗಿನ ಕಾಲದಲ್ಲಿ ಒಂದು ವೇಳೆ ಇಂಥ ಘಟನೆಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ ನಾವು ಇನ್ನೊಬ್ಬರ ಮೇಲೆ ಆತುಕೊಳ್ತೇವೆ ಪ್ರಿಯರೇ. ಆದರೆ ಸಭೆಯವರು ಪ್ರಾರಂಭದಲ್ಲಿ ತೆಗೆದುಕೊಂಡಂಥ ನಿರ್ಣಯವನ್ನು ನಾವು ಗಮನಿಸುವಂಥ ಸಮಯದಲ್ಲಿ ಅವರ ಜೀವಿತದ ಒಂದು ಪರಿವರ್ತನೆಯನ್ನು ನಾವು ಗಮನಿಸುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಯಾವ ರೀತಿಯಲ್ಲಿ? ಆಸಕ್ತಿಯಿಂದ, ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದರು ಪ್ರಿಯರೇ. ಪೇತ್ರನ ಜೀವಿತವನ್ನು ನೋಡುವಾಗ ಅಪನಂಬಿಕೆ ಉಳ್ಳವನಾದಂಥ ಯೇಸು ಸ್ವಾಮಿಗೆ ಅತಿ ಪ್ರಿಯನಾದಂಥ ಶಿಷ್ಯ, ಯೇಸು ಸ್ವಾಮಿಯ ವಿಷಯದಲ್ಲಿ ಆತನು 3 ಸಾರಿ ಸುಳ್ಳನ್ನು ಹೇಳಿದಂಥ ಶಿಷ್ಯ, ಯೇಸು ಸ್ವಾಮಿಯನ್ನು ಆತನು ಎಲ್ಲಿ ತನಕ ನೋಡಿಕೊಂಡು ಸಮುದ್ರದ ಮೇಲೆ ಆತನು ನಡೆದುಕೊಂಡು ಹೋದ, ಅಲ್ಲಿಯ ತನಕ ಆತನು ಮುಳುಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ ಇಹಲೋಕದ ಮೇಲೆ ಆತನು ನಂಬಿಕೆ ಇಟ್ಟಾಗ ಆತನು ಮುಳುಗುವಂಥ ಪರಿಸ್ಥಿತಿಗೆ ಹೋದಂಥ ಸಮಯದಲ್ಲಿ ಪೇತ್ರನು ಆ ಸೆರೆಮನೆಯಲ್ಲಿ ಇದ್ದಂಥ ಸಮಯದಲ್ಲಿ ಸಭೆಯವರು ಅವನಿಗೋಸ್ಕರವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದರು.
ಪ್ರಿಯ ದೇವ ಜನರೇ, ಒಂದು ವೇಳೆ ಪೇತ್ರನ ಹಾಗೆ ನಾವು ಅನೇಕ ನಾನಾ ವಿಧವಾದ ಕಷ್ಟಗಳು, ಅನೇಕ ಸೈತಾನನ ಬಂಧನಗಳಲ್ಲಿ ಕಟ್ಟಲ್ಪಟ್ಟಂಥ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಇತರರು ನಮಗೋಸ್ಕರವಾಗಿ ನಾವು ಯಾರೇ ಕಷ್ಟದಲ್ಲಿದ್ದಾಗ ಇತರರಿಗೂ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಹೇಗೆ ಸಭೆಯವರು ಅತ್ಯಾಸಕ್ತಿಯಿಂದ ಪೇತ್ರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರಿಯರೇ. ಆ ಒಂದು ಪ್ರಾರ್ಥನೆಯ ಮೂಲಕವಾಗಿ ನಾವು ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ಸೈತಾನನ ಎಲ್ಲ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರವಾಗಿ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಸೈತಾನನ ಎಲ್ಲ ಅಂಧಕಾರ ಶಕ್ತಿಗಳನ್ನು ಮುರಿಯಲ್ಪಡುವುದಕ್ಕೋಸ್ಕರವಾಗಿ ಆತನು ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಇವತ್ತಿನ ದಿನದಲ್ಲಿ ನಾವು ಕ್ರಿಸ್ತನಲ್ಲಿ ನವೀಕರಣವನ್ನು, ಪುನರುಜ್ಜೀವನವನ್ನು, ನಂಬಿಕೆಯಲ್ಲಿ ಬೆಳೆಯುವಂಥ ಸಮಯದಲ್ಲಿ, ಇಂಥ ಎಲ್ಲ ಕಷ್ಟಗಳು ಬರುವಂಥ ಸಮಯದಲ್ಲಿ ನಮ್ಮ ಜೀವಿತ ಏನಾಗಿದೆ? ಪೇತ್ರನಿಗೋಸ್ಕರವಾಗಿ ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ರು. ಇವತ್ತು ನಾವು ಆ ಕಷ್ಟಗಳಿಂದ ಬಿಡುಗಡೆನ ಹೊಂದಬೇಕಾದರೆ, ಏನೇ ಹಿಂಸೆಗಳಿಂದ ಬಿಡುಗಡೆನ ಹೊಂದಬೇಕಾದರೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. 12ನೆಯ ಅಧ್ಯಾಯ ಅಪೊಸ್ತಲರ ಕೃತ್ಯ 7ನೇ ವಚನದಲ್ಲಿ ನೋಡುತ್ತೇವೆ, ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು, ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು ಎಂಬುದಾಗಿ ನೋಡುತ್ತೇವೆ. ಆ ಬೆಳಕು ಹೊಳೆದಂಥ ಸಮಯದಲ್ಲಿ ಅವನು ಪೇತ್ರನನ್ನು ಪಕ್ಕನೆ ತಟ್ಟನೆ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಂದ ಹಾಕಿದ ಸರಪಣಿಗಳು ಕಳಚಿ ಬಿದ್ದವು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಬಲವಾದಂಥ ಪ್ರಾರ್ಥನೆಯನ್ನು ಮಾಡುವಾಗ ಅಂದು ಪೇತ್ರನಿಗೆ ಹಾಕಲ್ಪಟ್ಟಂಥ ಎಲ್ಲ ಬೇಡಿಗಳು ಕಳಚಿದವು ಎಂಬುದಾಗಿ ನಾವು ನೋಡುತ್ತೇವೆ. ಆ ಬೆಳಕು ಆ ಒಂದು ಸೆರೆಯ ಮನೆ ಒಳಗಡೆ ಪ್ರಕಾಶಮಾನವಾಗಿ ಯೇಸು ಕ್ರಿಸ್ತನು ಆ ವಾಕ್ಯದ ಬೆಳಕು ಪ್ರವೇಶವಾದಂಥ ಸಮಯದಲ್ಲಿ ಪೇತ್ರನ ಜೀವಿತದಲ್ಲಾದಂಥ ಬದಲಾವಣೆಗಳು, ಆತನ ಬೇಡಿಗಳು ಕಳಚಿದವು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಮಗೆ ಅನೇಕ ಕಷ್ಟಗಳು, ಅನೇಕ ಬಾಧೆಗಳು, ಹಿಂಸೆಗಳು ಅನ್ನುವಂಥ ಬೇಡಿಗಳಿಂದ ನಾವು ಹಾಕಲ್ಪಟ್ಟಂಥ ಸಮಯದಲ್ಲಿ ನಾವು ಆಸಕ್ತಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡುವಂಥ ಸಮಯದಲ್ಲಿ ಎಲ್ಲ ಸೈತಾನನ ಅಂಧಕಾರ ಶಕ್ತಿಗಳ ಬೇಡಿಗಳು ಕಳಚುವಂಥದ್ದಾಗಿದೆ. ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ಪ್ರೀತಿಯ ವಿಶ್ವಾಸಿಗಳೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಇಂಥ ಕಷ್ಟದ ಬೇಡಿಗಳಿಂದ ಕಟ್ಟಲ್ಪಟ್ಟಿದ್ದೀರಾ? ಹಣಕಾಸಿನ ಸಮಸ್ಯೆಗಳಿಂದ ಕಟ್ಟಲ್ಪಟ್ಟಿದ್ದೀರಾ? ಅನಾರೋಗ್ಯದ ಸಮಸ್ಯೆಗಳಿಂದ ಬೇಡಿಗಳು ಕಟ್ಟಲ್ಪಟ್ಟಿದೆಯಾ? ಅನೇಕ ಚಿಂತೆ, ದುಃಖ, ಮಾನಸಿಕ ಖಿನ್ನತೆಗಳೆಂಬ ಬೇಡಿಗಳಿಂದ ಕಟ್ಟಲ್ಪಟ್ಟಿದ್ದೀರಾ? ಇವತ್ತಿನ ದಿನದಲ್ಲಿ ಆ ಕಷ್ಟದಿಂದ ನೀವು ಬಿಡುಗಡೆಯನ್ನು ಹೊಂದಬೇಕಾದರೆ, ಆ ಬೇಡಿಗಳು ಕಳಚಬೇಕಾದರೆ, ಆ ಪ್ರಕಾಶವಾದಂಥ ಬೆಳಕು ನಿಮ್ಮ ಜೀವಿತದಲ್ಲಿ ಪ್ರವೇಶವಾದಂಥ ಸಮಯದಲ್ಲಿ ಎಲ್ಲ ಸೈತಾನನ ಅಂಧಕಾರ ಶಕ್ತಿಗಳ ಬೇಡಿಗಳು ಅಂದು ಪೇತ್ರನು ಹೇಗೆ ಆ ಬೇಡಿಗಳು ಕಳಚಿದವೋ ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲ ಬೇಡಿಗಳು ಕಳಚುವುದರ ಮೂಲಕವಾಗಿ ನಿಮ್ಮಲ್ಲಿ ಒಂದು ನೂತನ ಕ್ರಿಸ್ತನಲ್ಲಿ ನೂತನ ನವೀಕರಣ ಆಗುವುದಕ್ಕೆ ಸಾಧ್ಯ. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಇವತ್ತು ಸೋಮಾರಿತನದಲ್ಲಿ, ಬೇಜವಾಬ್ದಾರಿತನದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಕಷ್ಟಗಳನ್ನು ಕಷ್ಟದ ಥರದಲ್ಲೇ ಜೀವಿಸ್ತಾ ಇದ್ದೇವೆ. ಅದರಿಂದ ಹೊರಗೆ ಬರುವುದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇಲ್ಲ ಪ್ರಿಯರೇ. ಹಾಗಾಗಿ ಹೇಗೆ ಆ ಪೇತ್ರನಿಗೆ ಹಾಕಿದಂಥ ಬೇಡಿಗಳು ಕಳಚಿದವು ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಸಭೆಯವರು ಅವನಿಗೋಸ್ಕರವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಇವತ್ತು ನಾವು ಸಭೆಗಳಲ್ಲಿ ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಹಣ ಇದ್ದವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆರೋಗ್ಯವಿದ್ದವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಒಳ್ಳೆಯ ಆ ಅಲಂಕಾರವಾಗಿ ಐಶ್ವರ್ಯವುಳ್ಳಂಥವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಕಷ್ಟದಲ್ಲಿರೋವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಅನೇಕ ಕಾಯಿಲೆಗಳಿಂದ ಇದ್ದಂಥವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಇವತ್ತು ನಮ್ಮ ಪ್ರಾರ್ಥನಾ ಜೀವಿತ ಯಾವ ಮಟ್ಟದಲ್ಲಿ ಇದೆ ಎಂಬುದಾಗಿ ನೋಡುವಾಗ ನಾವು ಇತರರಿಗೂ ಕಷ್ಟದಲ್ಲಿರುವವರಿಗೆ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿದೆ. ಯಾಕೆಂದರೆ ಆತನು ಎರಡನೇದಾಗಿ ರಕ್ಷಕನಾಗಿ ಕೊನೆಯವರೆಗೆ ಕಾಪಾಡುವಂಥವನಾಗಿದ್ದಾನೆ.
ಹೇಗೆ ಆ ಬೆಳಕು ಆ ಸೆರೆಮನೆ ಒಳಗಡೆ ಬಂದು ಆತನಿಗೆ ಬಿಡುಗಡೆಯನ್ನು ಕೊಡ್ತೋ ಪ್ರಿಯರೇ, ಇವತ್ತು ರಕ್ಷಕನಾಗಿ ಆತನು ಕೊನೆಯವರೆಗೆ ಕಾಪಾಡುವನಾಗಿದ್ದಾನೆ. ಇದಕ್ಕೊಂದು ವಾಕ್ಯ ಓದೋಣವಾ? ಪೌಲನು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ನಾವು 7ನೇ ಅಧ್ಯಾಯ 25ನೇ ವಚನವನ್ನು ನೋಡುವಾಗ ಅಲ್ಲಿ ಕೂಡ ದೇವರ ವಾಕ್ಯ ಹೇಳುತ್ತೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ಶಿಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ವಿಜ್ಞಾಪನೆಯನ್ನು ಮಾಡುವಂಥವನಾಗಿದ್ದಾನೆ. ಈ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ತನ್ನ ಮೂಲಕ ದೇವರ ಬಳಿಗೆ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆತನ ಬಳಿಗೆ ಬರುವವರನ್ನು ಎಂದಿಗೂ ತಳ್ಳಿಬಿಡುವಂಥ ದೇವರಲ್ಲ ಪ್ರಿಯರೇ. ಇವತ್ತು ನಾವು ನಂಬಿಕೆಯಿಂದ ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಅತ್ಯಾಸಕ್ತಿಯುಳ್ಳಂಥ ಸಂಪೂರ್ಣವಾದಂಥ ವಿಧೇಯರಾಗಿ ನಂಬಿಕೆ ಉಳ್ಳವರಾಗಿ ಕ್ರಿಸ್ತನ ಸಮೀಪಕ್ಕೆ ಬಂದಾಗ ಕ್ರಿಸ್ತನು ನಮಗೋಸ್ಕರವಾಗಿ ವಿಜ್ಞಾಪನೆಯನ್ನು ಮಾಡುವಾತನಾಗಿದ್ದಾನೆ. ಯಾಕೆಂದರೆ ಆತನು ಮರೆಯುವಂಥ ದೇವರಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದಲ್ಲಿ ಕೂಡ ಒಂದು ವಾಕ್ಯವನ್ನು ನೋಡುತ್ತೇವೆ. ಒಂದು ವೇಳೆ ಎತ್ತ ತಾಯಿ ನಿಮ್ಮನ್ನು ಮರೆತರೆ ಮರೆತಾಳು, ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಯಾಕೆಂದರೆ ನಿಮ್ಮ ಪ್ರತಿರೂಪವನ್ನು ನನ್ನ ಅಂಗೈಗಳಲ್ಲಿ ನಾನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮ ಅನುದಿನದ ಭಾರವನ್ನು ಹೊರುವಾತನಾಗಿದ್ದಾನೆ. ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡುವಾತನಾಗಿದ್ದಾನೆ. ನಮ್ಮನ್ನು ಎದುರಿಸುವಂಥ ಸೈತಾನನ ಅಂಧಕಾರ ಶಕ್ತಿಯನ್ನು ಆತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ಮುರಿದು ಹಾಕುವಂಥವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಾವು ದೇವರ ಸಮೀಪಕ್ಕೆ ನಾವು ಬರಬೇಕಾಗಿದೆ. ದೇವರ ಸಮೀಪಕ್ಕೆ ಬಂದಾಗ ಆತನು ನಮ್ಮ ಸಮೀಪಕ್ಕೆ ಬಂದು ನಾವು ಕಷ್ಟಗಳ ಸಮಯದಲ್ಲಿ ವಿಜ್ಞಾಪನೆ ಮಾಡುವಾಗ ದೇವರು ನಮ್ಮ ವಿಜ್ಞಾಪನೆಗಳನ್ನು ಲಾಲಿಸಿ ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮೂರನೇದಾಗಿ ತನ್ನ ಬಲದಿಂದ ಕಾಯುವಾತನಾಗಿದ್ದಾನೆ. ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆತನ ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಎಂಥ ಅದ್ಭುತವಾದಂಥ ವಾಕ್ಯ! ಆತನ ಪ್ರತ್ಯಕ್ಷತೆಯ ಸಮಯದಲ್ಲಿ ದೇವರು ತನ್ನ ಬಲದಿಂದ ಕಾಯುವಾತನಾಗಿದ್ದಾನೆ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ. ನಮ್ಮ ಎಲ್ಲ ಪಾಪದ ಭಾರವನ್ನು ಹೊತ್ತುಕೊಳ್ಳುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಹೇಗೆ ಬಂಗಾರವು ನಾಶವಾಗುವಂಥ ರೀತಿಯಲ್ಲಿರುವಾಗ ಅದನ್ನು ಪುಟಕ್ಕೆ ಹಾಕಿ ಅದನ್ನು ಶೋಧಿಸಿದ ಮೇಲೆ ಹೇಗೆ ಅದು ಅಮೂಲ್ಯವಾದಂಥ ಬಂಗಾರವಾಗಿ ಅದು ನಿಮ್ಮ ನಂಬಿಕೆ ಎಂಬುದಾಗಿ ನಾವು ನೋಡುತ್ತೇವೆ. ಹೇಗೆ ಬಂಗಾರವನ್ನು ಶುದ್ಧಪಡಿಸುವುದಕ್ಕೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಅದಕ್ಕೆ ಹೊಳಪು ಬರುವ ತನಕ ಅದನ್ನು ಅಕ್ಕಸಾಲಿಗನು ಹೇಗೆ ಅದಕ್ಕೆ ಅನೇಕ ಪೆಟ್ಟುಗಳನ್ನು ಕೊಡುತ್ತಾನೋ, ಅದೇ ಥರ ನಮಗೆ ಅನೇಕ ಕಷ್ಟಗಳು ಬರುವಾಗ ದೇವರು ನಮ್ಮನ್ನು ಪರಿಶೋಧಿಸಿ ನಾನಾ ವಿಧವಾದ ಕಷ್ಟಗಳಿಂದ ಬಿಡಿಸಿ ಆತನ ಪ್ರತ್ಯಕ್ಷತೆಯ ಸಮಯದಲ್ಲಿ ನಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಕಷ್ಟ ಬರುವಂಥ ಸಮಯದಲ್ಲಿ ನಾವು ಮೊದಲನೇದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಹೇಗೆ? ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ರಕ್ಷಕನಾದ ದೇವರು ಕೊನೆಯವರೆಗೆ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಮೂರನೇದಾಗಿ ಆತನು ತನ್ನ ಬಲದಿಂದ ನಮ್ಮನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಕೊನೆಯದಾಗಿ ನಾಲ್ಕನೇ ಅಂಶ, ಎಲ್ಲ ದಿನಗಳಲ್ಲಿ ಎಲ್ಲ ಸಮಯಗಳಲ್ಲಿಯೂ ಕೂಡ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ
ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಯುಗದ ಸಮಾಪ್ತಿಯ ಎಲ್ಲ ದಿವಸವೂ ಕೂಡ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡಿದ್ದಾನೆ ಪ್ರಿಯರೇ. ಯಾಕೆಂದರೆ ಯಾಕೋಬನು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ತಾಳಿಕೊಂಡಿರುವುದನ್ನು ಧನ್ಯರೆಂದು ಹೇಳುತ್ತವಲ್ಲವೇ, ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವಾಗಿದ್ದಾನೆಂದು ತಿಳಿದರಷ್ಟೇ. ನೋಡಿ, ದೇವರ ವಾಕ್ಯದಲ್ಲಿ ಯೋಬನ ದೃಷ್ಟಾಂತದ ಮೂಲಕವಾಗಿ ಉದಾಹರಣೆಯನ್ನು ಕೊಡುವಂಥ ಸಮಯದಲ್ಲಿ ಕ್ರಿಸ್ತನಲ್ಲಿ ನಾವು ನವೀಕರಣವನ್ನು ಹೊಂದಬೇಕಾರೆ ಹೇಗೆ ಯೋಬನಲ್ಲಿದ್ದಂಥ ತಾಳ್ಮೆಯ ಜೀವಿತ, ಅಂಥ ಕಷ್ಟ, ನೋವುಗಳು, ಹಿಂಸೆಗಳು, ಅಂಥ ಮರಣಕರವಾದಂಥ ವ್ಯಾಧಿಗಳು ಬಂದಾಗಲೂ ಕೂಡ ಯೋಬನು ತನ್ನ ದೇವರನ್ನು ದೂಷಣೆ ಮಾಡಲಿಲ್ಲ ಪ್ರಿಯರೇ. ಯೋಬನಲ್ಲಿದ್ದಂಥ ತಾಳ್ಮೆಯ ಜೀವಿತ ಇವತ್ತು ನಮ್ಮಲ್ಲಿದ್ದಂಥ ಸಮಯದಲ್ಲಿ ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅಂದು ಪೇತ್ರನು ಸೆರೆಮನೆಯಲ್ಲಿದ್ದಾಗ ದೇವ ಜನರು, ಸಭೆಯವರು ಅವನಿಗೋಸ್ಕರವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಇವತ್ತು ನಾವು ಕಷ್ಟದಲ್ಲಿರುವವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸುವಾತನಾಗಿದ್ದಾನೆ. ಯಾಕೆಂದರೆ ನಮ್ಮ ದೇವರು ಯಾವಾಗಲೂ ನಮ್ಮ ಬಗ್ಗೆ ಪ್ರೀತಿಯನ್ನು ಇಟ್ಟು ನಮಗೋಸ್ಕರವಾಗಿ ವಿಜ್ಞಾಪನೆಯನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರ ಬಳಿಗೆ ನೀವು ಕಷ್ಟಗಳನ್ನು ಹೊತ್ತುಕೊಂಡು ಬರುವಾಗ ನಿಮಗೆ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ. ಎಲ್ಲ ವ್ಯಾಧಿಗಳಿಂದ ನಿಮಗೆ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ. ಈಗ ನೀವು ಆಸಕ್ತಿಯಿಂದ ನೀವು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹೃದಯವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ನೀವು ಅರ್ಪಿಸುವಂಥ ಸಮಯದಲ್ಲಿ ದೇವರು ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯ ದೇವಜನರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನೀವು ಏನೇ ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ನೀವು ದೇವರ ಸಮೀಪಕ್ಕೆ ಬಂದಾಗ ಆತನು ನಿಮ್ಮ ಸಮೀಪಕ್ಕೆ ಬಂದು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ನಿಮಗೆ ಸುಕ್ಷೇಮವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಈಗ ನೀವು ಆತನ ವಾಕ್ಯಕ್ಕೆ ವಿಧೇಯರಾಗಿ ನಮ್ರರಾಗಿ ಆತನ ಬೆಳಕಿನ ಮಾರ್ಗದಲ್ಲಿ ನೀವು ಜೀವಿಸುವಾಗ ಕರ್ತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇದ್ದು ನೀವು ಕ್ರಿಸ್ತನಲ್ಲಿ ನವೀಕರಣವನ್ನು ಹೊಂದುವುದರ ಮೂಲಕವಾಗಿ ಒಂದು ಹೊಸ ಚೈತನ್ಯವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸದಾಕಾಲ ಇರುವಂಥದ್ದಾಗಿದೆ. ದೇವರು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮ ಆತ್ಮ, ಪ್ರಾಣ, ಶರೀರವು ದೋಷವಿಲ್ಲದಂತೆ ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ನಿಮಗೆ ಆ ಮಾನ ಪ್ರಭಾವಗಳನ್ನು ದೇವರು ತನ್ನ ಚಿತ್ತಕ್ಕನುಗುಣವಾಗಿ ದಯಪಾಲಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರುಣಾಳು ತಂದೆಯೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದರ ಮೂಲಕವಾಗಿ ಎಲ್ಲ ಕಷ್ಟಗಳಿಂದ ಬಿಡಿಸಿ ಅವರಿಗೆ ಸುಕ್ಷೇಮವನ್ನು ದಯಪಾಲಿಸಿಕೊಡು. ಎಲ್ಲ ಘನ, ಮಾನ, ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಕೆಳಕಂಡ ಈ ವಿಳಾಸಕ್ಕೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಈ ದಿನದಲ್ಲಿ, ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ತನ್ನ ಆತ್ಮನ ಮೂಲಕವಾಗಿ ಕಾಪಾಡಲಿ. ಆಮೇನ್.